ಬಸವ ಕಲ್ಯಾಣದಲ್ಲಿರುವಂತಹ ನರೇಗಾ ಯೋಜನೆಯ ಕೃಷಿ ನಿರ್ದೇಶಕರ ಸುದ್ದಿ ಬಿತ್ತರವಾದಂತಹ ಮಾರನೇ ದಿನ ಭಾಗ 2 ಯಾವಾಗ ಅಂತ ಬಹುತೇಕ ಜನರು ನಮ್ಮ ಕಚೇರಿಗೆ ಕರೆ ಮಾಡಿ ಕೇಳಿದ್ದೀರಿ. ಭಾಗ 2 ಯಾಕೆ ಲೇಟ್ ಆಯ್ತು ಅಂತ. ಆದ್ರೆ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡ್ತೇವೆ. ಭಾಗ 2 ಲೇಟ್ ಆಗಿದ್ದು ದಾಖಲಾತಿಗಳು ಸಿಗ್ಲಿಕ್ಕೆ, ದಾಖಲಾತಿಗಳು ಸಂಪೂರ್ಣವಾಗಿ ಸಿಕ್ಕಿವೆ. ನಾಳೆ ಇಲ್ಲ ನಾಡಿದ್ದು ಭಾಗ 2 ಪ್ರಸಾರವಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಸುದ್ದಿ ವಾಹಿನಿ ಭ್ರಷ್ಟರ ಜೊತೆ ಕೈ ಜೋಡಿಸುವುದಿಲ್ಲ, ಭ್ರಷ್ಟರ ಜೊತೆ ಕೈ ಮಿಲಾಯಿಸುವುದಿಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗುವ ರೀತಿ ನಾವು ಸುದ್ದಿಯನ್ನ ಬಿತ್ತರಿಸ್ತೇವೆ. ಖಂಡಿತ ಭಾಗ 2 ಬರುತ್ತೆ. ಎಲ್ಲೆಲ್ಲಿ ಅಕ್ರಮ ಆಗಿದೆ ಎಲ್ಲವೂ ಬಯಲಿಗೆ ಬರುತ್ತೆ. ಕೇವಲ 4 ಪಂಚಾಯಿತಿಗಳಲ್ಲ, ಬಸವ ಕಲ್ಯಾಣದಲ್ಲಿ ಯಾವ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ನಡೀತಿದೆಯೋ ಆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿನ ಭ್ರಷ್ಟಾಚಾರವನ್ನ ಜಿಲ್ಲೆಯ ಜನರ ಮುಂದಿಡುವಂತಹ ಕಾರ್ಯ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ. ನಾವು ಯಾರ ಗುಲಾಮರು ಅಲ್ಲ, ಯಾರಿಗೂ ಹೆದರೋರಲ್ಲ, ಯಾರಿಗೂ ಸಲಾಂ ಹೊಡೆಯೋರಲ್ಲ. ಒಳ್ಳೆಯ ಕೆಲಸವನ್ನ ಮಾಡಿ ಇದೇ ಸ್ಟುಡಿಯೋದಲ್ಲಿ ನಿಮ್ಮನ್ನ ಕೂರಿಸಿ ಗೌರವಿಸ್ತೇವೆ. ನೀವು ಭ್ರಷ್ಟಾಚಾರವನ್ನ ತಪ್ಪು ಮಾಡಿದ್ರೆ ನಿಮ್ಮನ್ನ ಎಲ್ಲಿ ಬೇಕಾದರೂ ಪ್ರಶ್ನೆಯನ್ನ ಮಾಡ್ತೇವೆ. ಯಾವುದೇ ಭ್ರಷ್ಟಾಚಾರಿಗಳ ಜೊತೆ ನಾವು ಕಾಂಪ್ರಮೈಸ್ ಆಗುವಂತಹ ಸಂಸ್ಕೃತಿ ನಮ್ಮದಲ್ಲ. ಖಂಡಿತ ಭಾಗ 2 ಬಿಡುಗಡೆ ಆಗುತ್ತೆ. ಕೇವಲ ಬಿಡುಗಡೆ ಆಗುವುದಲ್ಲ, ದಾಖಲೆಗಳೊಂದಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ್ಮೇಲೆ ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಆಗುವ ರೀತಿಯಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸುದ್ದಿಯನ್ನ ಸಂಗ್ರಹಿಸಲಾಗುತ್ತಿದೆ. ಅದಕ್ಕಾಗಿ ನಾನು ಬಸವ ಕಲ್ಯಾಣ ತಾಲೂಕಿನ ಜನರಲ್ಲಿ ಒಂದೇ ಕೇಳೋದು, ತಡ ಆಗಿರಬಹುದು, ಆದ್ರೆ ಸುದ್ದಿ ಅಂತೂ ಮಿಸ್ ಆಗುವಂತ ಯಾವುದೇ ಸಾಧ್ಯತೆಗಳು ಇಲ್ಲ.